ಓಂ ಶಾಂತಿ. ಮುರುಳಿಯ ದಿನಾಂಕ 22/8. ಬಾಬೋರ ಮಹಾವಾಕ್ಯಗಳು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ಇಡೀ ಕಲ್ಪದಲ್ಲಿ ಆಲ್ರೌಂಡ್ ಪಾತ್ರವನ್ನ ಅಭಿನಯಿಸಿದ್ದೀರಿ. ಈಗ ಪಾತ್ರವು ಸಂಪೂರ್ಣವಾಯಿತು. ಮನೆಗೆ ಹೋಗಬೇಕಾಗಿದೆ. ಪ್ರಶ್ನೆ: ನೀವು ಮಕ್ಕಳು ತಮ್ಮ ಭಾಗ್ಯದ ಮಹಿಮೆಯನ್ನ ಯಾವ ಶಬ್ದಗಳಲ್ಲಿ ಮಾಡುತ್ತೀರಿ? ಬಾಬಾ ತಿಳಿಸ್ತಾರೆ, ನಾವಾಗಿದ್ದೇವೆ ಬ್ರಾಹ್ಮಣರು ಶಿಕೆಯ ಸಮಾನ. ನಮಗೆ ನಿರಾಕಾರನಾದ ಭಗವಂತನು ಕುಳಿತು ಓದಿಸುತ್ತಾನೆ. ಪ್ರಪಂಚದಲ್ಲಿ ಮನುಷ್ಯರು ಮನುಷ್ಯರಿಗೆ ಓದಿಸುತ್ತಾರೆ, ಆದರೆ ನಮಗೆ ಸ್ವಯಂ ಭಗವಂತನೇ ಓದಿಸುತ್ತಾರೆ. ಅಂದ ಮೇಲೆ ಎಷ್ಟೊಂದು ಭಾಗ್ಯಶಾಲಿಯಾದೆವು. ಪ್ರಶ್ನೆ: ಈ ಡ್ರಾಮಾದಲ್ಲಿ ಎಲ್ಲರಿಗಿಂತ ದೊಡ್ಡ ಸ್ಥಾನ ಯಾರದ್ದಾಗಿದೆ? ಬಾಬಾ ತಿಳಿಸ್ತಾರೆ, ನಿರಾಕಾರ ತಂದೆಯದು. ಅವರು ನಿಮ್ಮೆಲ್ಲ ಆತ್ಮರ ತಂದೆಯಾಗಿದ್ದಾರೆ. ಎಲ್ಲ ಆತ್ಮರು ಡ್ರಾಮಾದ ಸೂತ್ರದಲ್ಲಿ ಬಂಧಿತರಾಗಿದ್ದಾರೆ. ಎಲ್ಲ ಆತ್ಮರು ಡ್ರಾಮಾದ ಸೂತ್ರದಲ್ಲಿ ಬಂಧಿತರಾಗಿದ್ದಾರೆ. ಎಲ್ಲರಿಗಿಂತ ದೊಡ್ಡ ಸ್ಥಾನ ಎಲ್ಲದೂ ತಂದೆಯದ್ದಾಗಿದೆ. ಓಂ ಶಾಂತಿ. ಆತ್ಮಿಕ ಮಕ್ಕಳೊಂದಿಗೆ ಆತ್ಮಿಕ ತಂದೆಯು ಕೇಳುತ್ತಿದ್ದಾರೆ, ಮಧುರಾತಿ ಮಧುರ ಮಕ್ಕಳೇ, ತಮ್ಮ ಮನೆ ಶಾಂತಿಧಾಮದ ನೆನಪಿದೆಯೇ? ಮರೆತು ಹೋಗಿಲ್ಲ ಅಲ್ಲವೇ? ಈಗ 84 ಜನ್ಮಗಳ ಚಕ್ರವು ಪೂರ್ಣಗೊಂಡಿತು. ಹೇಗೆ ಪೂರ್ಣವಾಯಿತು ಎನ್ನುವುದನ್ನು ನೀವು ತಿಳಿದು ಬಿಟ್ಟಿದ್ದೀರಿ. ಸತ್ಯಯುಗದಿಂದ ಕಲಿಯುಗದ ಅಂತ್ಯದವರೆಗೂ ಹೀಗೆ ಮತ್ಯಾರೂ ಕೇಳಲು ಸಾಧ್ಯವಿಲ್ಲ. ಮಧುರಾತಿ ಮಧುರ ಮುದ್ದಾದ ಮಕ್ಕಳೊಂದಿಗೆ ಬಾಬಾ ಕೇಳುತ್ತಾರೆ, ಈಗ ಮನೆಗೆ ನಡೆಯಬೇಕಲ್ಲವೇ? ಮನೆಗೆ ನಡೆದು ನಂತರ ಸುಖಧಾಮದಲ್ಲಿ ಬರಬೇಕಾಗಿದೆ. ಇದು ಸುಖಧಾಮವಂತೂ ಅಲ್ಲ, ಇದು ಹಳೆಯ ಪ್ರಪಂಚ, ದುಃಖಧಾಮ ಆಗಿದೆ. ಅದಾಗಿದೆ ಶಾಂತಿಧಾಮ, ಸುಖಧಾಮ. ಈಗ ಈ ದುಃಖದಿಂದ ಮುಕ್ತರಾಗಿ ಮುಕ್ತಿಧಾಮದಲ್ಲಿ ಹೋಗಬೇಕಾಗಿದೆ. ಮುಕ್ತಿಧಾಮ ಅಥವಾ ಶಾಂತಿಧಾಮವು ಹೇಗೆಂದರೆ ಸಮ್ಮುಖದಲ್ಲಿಯೇ ನಿಂತಿದೆ. ಅದಾಗಿದೆ ಮನೆ. ನಂತರ ನೀವು ಹೊಸ ವಿಶ್ವದಲ್ಲಿ ಬರುತ್ತೀರಿ, ಎಲ್ಲಿ ಪವಿತ್ರತೆ, ಶಾಂತಿ, ಸುಖ ಇರುತ್ತದೆ. ಇದಂತೂ ತಿಳಿಯುತ್ತೀರಲ್ಲವೇ? ಮಹಿಮೆಯಂತೂ ಸಹ ಇದೇ ಆಗಿದೆ. ತಂದೆಯನ್ನು ಕರೆಯುತ್ತಾರೆ, ಹೇ ಪತಿತ ಪಾವನ, ಈ ಪತಿತ ಪ್ರಪಂಚದಿಂದ ನಮ್ಮನ್ನು ಕರೆದುಕೊಂಡು ನಡೆಯಿರಿ. ಇದರಲ್ಲಿ ಬಹಳ ದುಃಖವಿದೆ. ನಮ್ಮನ್ನು ಸುಖದಲ್ಲಿ ಕರೆದುಕೊಂಡು ನಡೆಯಿರಿ. ಸ್ಮೃತಿಯಲ್ಲಿ ಬರುತ್ತದೆ, ಸ್ವರ್ಗವನ್ನ ಎಲ್ಲರೂ ನೆನಪು ಮಾಡುವರು. ಶರೀರ ಬಿಡುತ್ತಾರೆಂದರೆ ಹೇಳುತ್ತಾರೆ, ಸ್ವರ್ಗಸ್ಥರಾದರು, ನಿರ್ವಾಣಗೈದರು. ಯಾರು ಹೋದರೂ ಆತ್ಮ ಶರೀರವಂತೂ ಹೋಗುವುದಿಲ್ಲ, ಆತ್ಮವೇ ಹೋಗುತ್ತದೆ. ಈಗ ನೀವು ಮಕ್ಕಳೇ ಶಾಂತಿಧಾಮ, ಸುಖಧಾಮವನ್ನು ತಿಳಿದಿದ್ದೀರಿ. ಮತ್ಯಾರೂ ಕೂಡ ತಿಳಿದುಕೊಂಡಿಲ್ಲ. ನೀವು ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಇದೆ. ಶಾಂತಿಧಾಮವೆಂದರೆ ಏನಾಗಿದೆ ಮತ್ತು ಸುಖಧಾಮವು ಏನಾಗಿದೆ ಎಂದು. ಬಾಬಾ ಹೇಳ್ತಾರೆ, ನೀವು ಸುಖಧಾಮದಲ್ಲಿ ಇದ್ದೀರಿ, ಈಗ ಮತ್ತೆ ದುಃಖಧಾಮದಲ್ಲಿ ಬಂದಿದ್ದೀರಿ. ಸೆಕೆಂಡ್, ನಿಮಿಷ, ಗಂಟೆ, ದಿನ, ವರ್ಷ ಕಳೆದು ಹೋಯಿತು. ಈಗ 5000 ವರ್ಷಗಳಲ್ಲಿ ಬಾಕಿ ಸ್ವಲ್ಪ ದಿನ ಇದೆ. ತಂದೆ ಮಕ್ಕಳಿಗೆ ಸ್ಮೃತಿಯನ್ನು ತರಿಸ್ತಾರೆ. ಬಹಳ ಸಹಜ ಮಾತಾಗಿದೆ. ಇದರಲ್ಲಿ ತಬ್ಬಿಬ್ಬಾಗುವ ಅವಶ್ಯಕತೆ ಇಲ್ಲ. ಆತ್ಮ 84 ಜನ್ಮಗಳನ್ನ ಹೇಗೆ ತೆಗೆದುಕೊಳ್ಳುತ್ತೆ, ಇದು ಸಹ ಯಾರಿಗೂ ಗೊತ್ತಿಲ್ಲ. ಲಕ್ಷಾಂತರ ವರ್ಷಗಳ ಮಾತನ್ನಂತೂ ಯಾರಲ್ಲಿಯೇ ನೆನಪಿರುವುದು ಕಷ್ಟವಿದೆ. ಇದಿರುವುದೇ 5000 ವರ್ಷಗಳ ಮಾತು. ವ್ಯಾಪಾರಿ ಜನರು ಸಹ ಲೆಕ್ಕದ ಪುಸ್ತಕದಲ್ಲಿ ಸ್ವಸ್ತಿಕವನ್ನ ಬಿಡಿಸ್ತಾರೆ. ಅದನ್ನ ಗಣೇಶ ಎಂದು ಹೇಳಿ ಬಿಡುತ್ತಾರೆ. ಗಣೇಶನಿಗೆ ಆನೆಯ ಸೊಂಡಿಲನ್ನ ತೋರಿಸ್ತಾರೆ. ಮನುಷ್ಯರು ಹಣವನ್ನ ಖರ್ಚು ಮಾಡ್ತಾರೆ, ಚಿತ್ರ ಮುಂತಾದವುಗಳನ್ನ ಮಾಡಿಸ್ತಾರೆ. ಇದಕ್ಕೆ ಹೇಳಲಾಗ್ತದೆ ಸಮಯ ವ್ಯರ್ಥ ಮಾಡೋದು. ನಿಮ್ಮಲ್ಲಿ ಎಷ್ಟೊಂದು ಶಕ್ತಿ ಇತ್ತು, ಅದು ದಿನ ಕಳೆದಂತೆ ಕಡಿಮೆಯಾಗ್ತಾ ಹೋಯಿತು. ಹೇಗೆ ಮೋಟಾರ್ ಗಾಡಿಯಿಂದ ಪೆಟ್ರೋಲ್ ಕಡಿಮೆಯಾಗ್ತಾ ಹೋಗತ್ತೆ, ಈಗಂತೂ ನೀವು ಬಹಳ ಬಲಹೀನರಾಗ್ಬಿಟ್ಟಿದ್ದೀರಾ. 5000 ವರ್ಷಗಳ ಮೊದಲು ಭಾರತ ಏನಾಗಿತ್ತು? ಅಪಾರ ಸುಖಿಯಾಗಿತ್ತು. ಎಷ್ಟೊಂದು ಅಪಾರ ಹಣವಿತ್ತು. ಈ ರಾಜ್ಯವನ್ನ ಅವರು ಹೇಗೆ ಪಡ್ಕೊಂಡ್ರು?
ರಾಜಯೋಗವನ್ನ ಕಲ್ತಿದ್ದೀರಿ, ಇದರಲ್ಲಿ ಯುದ್ಧ ಮುಂತಾದ ಮಾತೇ ಇಲ್ಲ. ಇದಕ್ಕೆ ಜ್ಞಾನದ ಅಸ್ತ್ರ ಶಸ್ತ್ರವೆಂದು ಹೇಳಲಾಗ್ತದೆ. ಮತ್ಯಾವುದೇ ಸ್ಥೂಲ ಮಾತು ಇಲ್ಲ. ಜ್ಞಾನದ ಅಸ್ತ್ರ ಶಸ್ತ್ರವಿದೆ. ಜ್ಞಾನ, ವಿಜ್ಞಾನ, ನೆನಪು ಮತ್ತು ಜ್ಞಾನದ ಬಹಳ ಶಕ್ತಿಶಾಲಿ ಅಸ್ತ್ರಶಸ್ತ್ರಗಳಿವೆ. ಇಡೀ ವಿಶ್ವದಲ್ಲಿ ನೀವು ರಾಜ್ಯಾಡಳಿತ ಮಾಡುತ್ತಿದ್ದೀರಿ. ದೇವತೆಗಳಿಗೆ ಅಹಿಂಸಕ ಎಂದು ಹೇಳಲಾಗುತ್ತದೆ. ಈಗ ನೀವು ಮಕ್ಕಳಿಗೆ ಮನುಷ್ಯನಿಂದ ದೇವತೆಯಾಗುವ ಶಿಕ್ಷಣವು ಸಿಗುತ್ತಿದೆ. ನೀವು ತಿಳಿದಿದ್ದೀರಿ, ನಾವು ಪ್ರತಿ 5,000 ವರ್ಷಗಳ ನಂತರ ಬೇಹದ್ದಿನ ತಂದೆಯಿಂದ ಈ ಬೇಹದ್ದಿನ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಇದು ಆತ್ಮದ ಮಾತಾಯಿತು. ಇದರಲ್ಲಿ ಸ್ಥೂಲ ಯುದ್ಧ ಮುಂತಾದುದರ ಮಾತೇ ಇಲ್ಲ. ಆತ್ಮವು ಪತಿತವಾಗಿದೆ. ಆದ್ದರಿಂದ ಅದು ಪಾವನವಾಗುವುದಕ್ಕಾಗಿ ತಂದೆಯನ್ನ ಕರೆಯುತ್ತದೆ. ಈಗ ತಂದೆಯು ಹೇಳುವರು, ಮಧುರಾತಿ ಮಧುರ ಮಕ್ಕಳೇ, ಈಗಂತೂ ಮನೆಗೆ ಹೋಗಬೇಕಾಗಿದೆ. ಇದಾಗಿದೆ ಜೀವಾತ್ಮರ ಪ್ರಪಂಚ, ಅದಾಗಿದೆ ಆತ್ಮಗಳ ಪ್ರಪಂಚ. ಅದನ್ನ ಜೀವಾತ್ಮರ ಪ್ರಪಂಚ ಅಂತ ಹೇಳೋದಿಲ್ಲ. ಇದನ್ನ ಗಳಿಗೆ ಸ್ಮೃತಿಯಲ್ಲಿ ತಂದುಕೊಳ್ಬೇಕು. ನಾವು ದೂರ ದೇಶದಲ್ಲಿರುವವರು, ನಾವಾತ್ಮರ ಮನೆಯಾಗಿದೆ ಬ್ರಹ್ಮಾಂಡ. ಇದೂ ಸಹ ಬುದ್ಧಿಯಲ್ಲಿರಲಿ. ನಾವು ಅಲ್ಲಿರ್ತೇವೆ, ಈ ಆಕಾಶ ತತ್ವಕ್ಕಿಂತಲೂ ಆಚೆ, ಎಲ್ಲಿ ಸೂರ್ಯ ಚಂದ್ರನೂ ಇರೋದಿಲ್ಲ, ಅಲ್ಲಿ ನಾವು ಇರ್ತೇವೆ. ಇಲ್ಲಿ ಪಾತ್ರವನ್ನ ಅಭಿನಯಿಸೋದಿಕ್ಕೆ ಬಂದಿದ್ದೇವೆ. 84ರ ಪಾತ್ರವನ್ನ ಅಭಿನಯಿಸ್ತೇವೆ. ಎಲ್ಲರಂತೂ 84 ಜನ್ಮಗಳನ್ನ ತೆಗೆದುಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಬಾಬಾ ತಿಳಿಸ್ತಾರೆ, ನಿಧಾನವಾಗಿ ಮೇಲಿಂದ ಇಳಿದು ಬರ್ತಾರೆ. ನಾವು ಆಲ್ರೌಂಡ್ ಇದ್ದೇವೆ. ಎಲ್ಲ ಕಾರ್ಯವನ್ನ ಮಾಡುವವರನ್ನ ಆಲ್ರೌಂಡರ್ ಎಂದು ಹೇಳಲಾಗ್ತದೆ. ನೀವು ಸಹ ಆಲ್ರೌಂಡ್ ಆಗಿದ್ದೀರಿ. ಆದಿಯಿಂದ ಅಂತ್ಯದವರೆಗೆ ನಿಮ್ಮ ಪಾತ್ರ ಇದೆ. ಈಗ ಈ ಚಕ್ರದ ಅಂತಿಮ ಸಮಯ ಆಗಿದೆ. ಆದರೂ ಮೇಲಿಂದ ಬರ್ತಾ ಇರ್ತಾರೆ. ಬಹಳ ಮಕ್ಕಳು ಉಳಿದುಕೊಳ್ತಾರೆ. ಅವರು ಮೇಲಿಂದ ಬರ್ತಾ ಇರ್ತಾರೆ. ವೃದ್ಧಿ ಹೊಂತಾ ಇರತ್ತೆ. ಬಾಬರವರು ನೀವು ಮಕ್ಕಳಿಗೆ ಹಂಸೋನ ಅರ್ಥವನ್ನ ತಿಳಿಸಿದ್ದಾರೆ. ಅವರುಗಳಂತೂ ಹೇಳುತ್ತಾರೆ, ನಾವು ಆತ್ಮವೇ ಪರಮಾತ್ಮ ಆಗಿದ್ದೇವೆ. ಅವರಿಗಂತೂ ಡ್ರಾಮಾದ ಆದಿ ಮಧ್ಯ ಅಂತ್ಯ, ಆಯಸ್ಸಿನ ಮುಂತಾದದೇನೂ ಗೊತ್ತೇ ಇಲ್ಲ. ಬಾಬಾ ಹೇಳುತ್ತಾರೆ, ನಿಮಗಂತೂ ತಂದೆ ತಿಳಿಸ್ತಾರೆ, ಈ ಶರೀರದಲ್ಲಿ ನೀವೀಗ ಬ್ರಾಹ್ಮಣರಾಗಿದ್ದೀರಿ. ಪ್ರಜಾಪಿತ ಬ್ರಹ್ಮರವರ ಮೂಲಕ ಶಿವ ತಂದೆ ನಿಮ್ಮನ್ನ ದತ್ತು ಮಾಡಿಕೊಂಡಿದ್ದಾರೆ. ಓದಿಸ್ತಾರೆ, ತಂದೆ ನಮಗೆ ಓದಿಸ್ತಾ ಇದ್ದಾರೆ ಎನ್ನೋದು ನೆನಪಿರಬೇಕಲ್ವೇ. ಅವರು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆಗಿದ್ದಾರೆ. ಎಲ್ಲ ಆತ್ಮರು ಈ ಡ್ರಾಮಾದ ದಾರದಲ್ಲಿ ಪೋಣಿಸಲ್ಪಟ್ಟಿದ್ದಾರೆ. ಈಗ ನೀವು ತಿಳ್ಕೊಳ್ತೀರಿ, ನಾವು ಪ್ರಾರಂಭದಲ್ಲಿ ದೇವತೆಗಳಾಗಿದ್ವಿ, ನಂತರ ನಾವೇ ಕ್ಷತ್ರಿಯ ಧರ್ಮದಲ್ಲಿ ಬಂದೆವು, ಅರ್ಥಾತ್ ಸೂರ್ಯವಂಶಿಯಿಂದ ಚಂದ್ರವಂಶಿಯಲ್ಲಿ ಬಂದೆವು. ಇದು ವರ್ಣಗಳ ಆಟ ಆಗಿದೆ. ಈಗ ಮತ್ತೆ ಶೂದ್ರರಿಂದ ಬ್ರಾಹ್ಮಣರಾಗಿದ್ದೇವೆ. ಬ್ರಾಹ್ಮಣರಿಂದ ನಂತರ ದೇವತೆಗಳಾಗ್ತೀರಿ. ವಿರಾಟ ರೂಪವನ್ನ ತೋರಿಸ್ತಾರೆ ಅಲ್ವೇ. ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದೆ. ನಾವು ಹೇಗೆ ಕೆಳಗಿಳಿದ್ವಿ, ನಂತರ ಬ್ರಾಹ್ಮಣ ಕುಲದಲ್ಲಿ ಬಂದ್ವಿ, ನಂತರ ದೈವಿ ರಾಜಧಾನಿಯಲ್ಲಿ ಬರ್ತೇವೆ. ಈಗ ನೀವು ಬ್ರಾಹ್ಮಣರು ಶಿಕೆಗೆ ಸಮಾನರು. ಶಿಕೆಯು ಎಲ್ಲದಕ್ಕಿಂತ ಮೇಲಿರತ್ತೆ. ನಿಮ್ಮಂತೆ ಶ್ರೇಷ್ಠ ಕುಲದವರೆಂದು ಯಾರು ಕರೆಸಿಕೊಳ್ಳುವರು? ಭಗವಂತ ತಂದೆ ಬಂದು ನಿಮಗೆ ಓದಿಸ್ತಾ ಇದ್ದಾರೆ. ನೀವೆಷ್ಟು ಭಾಗ್ಯಶಾಲಿಯಾಗಿದ್ದೀರಿ. ತಮ್ಮ ಭಾಗ್ಯದ ಮಹಿಮೆಯನ್ನಾದರೂ ಸ್ವಲ್ಪ ಮಾಡ್ರಿ. ಹೊರಗಂತೂ ಎಲ್ಲ ಮನುಷ್ಯರಿಗೆ ಓದಿಸ್ತಾರೆ. ಇವರಂತೂ ಇರುವುದೇ ನಿರಾಕಾರ ತಂದೆ. ಈ ತಂದೆ ಕಲ್ಪಕಲ್ಪವು ಒಂದೇ ಬಾರಿ ಬಂದು ಜ್ಞಾನವನ್ನ ಕೊಡ್ತಾರೆ. ವಿದ್ಯೆಯನ್ನಂತೂ ಪ್ರತಿಯೊಬ್ಬರೂ ಓದ್ತಾರಲ್ವೇ. ಮನುಷ್ಯರಂತೂ ಎಂದಿಗೂ ಸಹ ಭಗವಂತನೆಂದು ಹೇಳೋದಿಲ್ಲ. ಭಗವಂತನಂತೂ ಇರುವುದೇ ನಿರಾಕಾರನಿಗೆ ಮಾತ್ರ ಭಗವಂತ ಅಂತ ಹೇಳಲಾಗ್ತದೆ. ಇಲ್ಲಿಗೆ ಬಂದು ನೀವು ಮಕ್ಕಳಿಗೆ ಓದಿಸ್ತಾರೆ. ವಿದ್ಯೆಯನ್ನ ಸೂಕ್ಷ್ಮವತನದಲ್ಲಿ ಓದಿಸೋದಿಲ್ಲ, ಮೂಲವತನದಲ್ಲಿಯೂ ಓದೋದಿಲ್ಲ. ವಿದ್ಯೆಯನ್ನ ಓದುವುದು ಇಲ್ಲಿ ಮಾತ್ರ. ಬಾಬಾ ಹೇಳುತ್ತಾರೆ, ಇದರಲ್ಲಿ ತಬ್ಬಿಬ್ಬಾಗುವ ಮಾತೇ ಇಲ್ಲ. ಶಾಲೆ ಎಂದಿಗೂ ಸಹ ವಿದ್ಯಾರ್ಥಿಯೂ ಹೇಳ್ತಾರೆ, ನಾವು ತಬ್ಬಿಬ್ಬಾಗ್ತೇವೆ, ನಮಗೆ ನಿಶ್ಚಯ ಇಲ್ಲ. ವಿದ್ಯೆಯನ್ನ ಓದಿ ತನ್ನ ಸ್ಟೇಟಸ್ ತೆಗೆದುಕೊಳ್ಳುತ್ತಾರೆ. ಈ ಲಕ್ಷ್ಮೀನಾರಾಯಣ ಸತ್ಯುಗದ ಆದಿಯಲ್ಲಿ ವಿಶ್ವದ ಮಾಲೀಕರಾದದ್ದು ಹೇಗೆ? ಅವಶ್ಯವಾಗಿ ತಂದೆ ಮೂಲಕ ಆದರು. ತಂದೆಯಂತೂ ಸತ್ಯವನ್ನ ತಿಳಿಸಿದರೆ ಭಗವಂತನೇನಾದರೂ ತಪ್ಪಾಗಿ ತಿಳಿಸೋದಿಕ್ಕೆ ಸಾಧ್ಯವೇ? ಬಹಳ ಶ್ರೇಷ್ಠವಾದ ಪರೀಕ್ಷೆಯಾಗಿದೆ. ಈ ಸಮಯದಲ್ಲಂತೂ ಇರುವುದೇ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ. ರಾಜ ರಾಣಿಯಂತೂ ಇಲ್ಲ. ಸತ್ಯಯುಗದಲ್ಲಿ ಇದ್ರು, ಈಗ ಕಲಿಯುಗದ ಅಂತ್ಯದಲ್ಲಿ ಇಲ್ಲ.
ಇದಕ್ಕೆ ಪಂಚಾಯಿತಿ ರಾಜ್ಯವೆಂದು ಹೇಳಲಾಗುತ್ತದೆ. ಗೀತೆಯಲ್ಲಿ ಬರೆದು ಬಿಟ್ಟಿದ್ದಾರೆ ಕೌರವರು ಮತ್ತು ಪಾಂಡವರು. ಆತ್ಮಿಕ ಪಂಡ ನೀವಾಗಿದ್ದೀರಲ್ಲವೇ? ಎಲ್ಲರಿಗೂ ಆತ್ಮಿಕ ಮನೆಯ ಮಾರ್ಗವನ್ನ ತಿಳಿಸ್ತೀರಿ. ಅದು ನೀವಾತ್ಮರ ಆತ್ಮಿಕ ಮನೆಯಾಗಿದೆ. ಆತ್ಮವು ಜನ್ಮವನ್ನ ತೆಗೆದುಕೊಂಡು ಪಾತ್ರವನ್ನ ಅಭಿನಯಿಸತ್ತೆ. ಈ ಮಾತುಗಳನ್ನ ನಿಮ್ಮ ಹೊರತು ಮತ್ಯಾರೂ ತಿಳ್ಕೊಂಡಿಲ್ಲ. ಋಷಿ ಮುನಿ ಮುಂತಾದವರು ಯಾರೂ ಸಹ ರಚಯಿತನನ್ನಾಗಲಿ ರಚನೆಯ ಆದಿ ಮಧ್ಯ ಅಂತ್ಯವನ್ನಾಗಲಿ ತಿಳಿದುಕೊಂಡಿಲ್ಲ. ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಡುತ್ತಾರೆ. ಆದರೆ ಅದರ ಸಂಪೂರ್ಣ ಲೆಕ್ಕವೂ ಸಹ ಇಲ್ಲ. ಅರ್ಧವೂ ಆಗಲೂ ಸಾಧ್ಯವಿಲ್ಲ. ಇದಾಗಿದೆ ಪತಿತ ಪ್ರಪಂಚ. ವಿಕಾರಿ, ಅದು ನಿರ್ವೀಕಾರಿ ಪ್ರಪಂಚ ಆಗಿದೆ. ತಂದೆ ಎಷ್ಟು ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ, ಆದರೆ ಎಷ್ಟು ಸಾಧಾರಣವಾಗಿದ್ದಾರೆ. ಯಾರೇ ಗಣ್ಯ ವ್ಯಕ್ತಿಯು ಆಫೀಸರ್ಗಳೊಂದಿಗೆ ಭೇಟಿಯಾಗುತ್ತಾರೆಂದರೆ ಎಷ್ಟು ಗೌರವವನ್ನ ಕೊಡ್ತಾರೆ. ಪತಿತ ಪ್ರಪಂಚದಲ್ಲಿ ಪತಿತ ಮನುಷ್ಯರೇ ಪತಿತರನ್ನ ಮಹಿಮೆ ಮಾಡುತ್ತಾರೆ. ಪಾವನರಂತೂ ಇರುವುದೇ ಗುಪ್ತವಾಗಿದೆ. ಹೊರಗಿನಿಂದ ಏನೂ ಕಾಣಿಸೋದಿಲ್ಲ. ತಂದೆಗೆ ಹೇಳಲಾಗ್ತದೆ ನಾಲೆಡ್ಜ್ಫುಲ್, ಬ್ಲಿಸ್ಫುಲ್. ಎಲ್ಲ ಮಾತುಗಳು ತಂದೆಯಲ್ಲಿ ಫುಲ್ ಇದೆ. ಆದ್ದರಿಂದ ಅವರನ್ನು ಜ್ಞಾನದ ಸಾಗರನೆಂದು ಹೇಳಲಾಗ್ತದೆ. ಪ್ರತಿಯೊಬ್ಬ ಮನುಷ್ಯನ ಸ್ಥಾನದ ಮಹಿಮೆಯು ಬೇರೆ ಬೇರೆ ಇದೆ. ಮಂತ್ರಿಯನ್ನು ಮಂತ್ರಿ, ಪ್ರಧಾನಮಂತ್ರಿಯನ್ನು ಪ್ರಧಾನಮಂತ್ರಿ ಎಂದು ಹೇಳುತ್ತಾರೆ. ಇವರು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ. ಎಲ್ಲರಿಗಿಂತಲೂ ದೊಡ್ಡ ಸ್ಥಾನ ಇರುವುದು ನಿರಾಕಾರ ತಂದೆಗೆ. ಅವರಿಗೆ ನಾವೆಲ್ಲ ಮಕ್ಕಳಾಗಿದ್ದೇವೆ. ಅಲ್ಲಿ ನಾವೆಲ್ಲ ತಂದೆ ಜೊತೆಯಲ್ಲಿ ಪರಮಧಾಮದಲ್ಲಿ ಇರ್ತೇವೆ. ಅದು ನಮ್ಮ ಮನೆ. ಇಲ್ಲಿ ಎಲ್ಲರಿಗೂ ತಮ್ಮ ತಮ್ಮ ಪಾತ್ರವು ಸಿಕ್ಕಿದೆ. ಕೆಲವರು ಒಂದು ಜನ್ಮವಾದರೂ ಪಾತ್ರವನ್ನು ಅಭಿನಯಿಸಿ ಹಿಂತಿರುಗಿ ಹೊರಟು ಹೋಗುತ್ತಾರೆ. ತಂದೆ ತಿಳಿಸುತ್ತಾರೆ, ಇದು ಮನುಷ್ಯ ಸೃಷ್ಟಿಯ ವೆರೈಟಿ ವೃಕ್ಷ ಆಗಿದೆ. ಒಬ್ಬರೊಂದಿಗೆ ಇನ್ನೊಬ್ಬರು ಹೋಲುವುದಿಲ್ಲ. ಆತ್ಮವಂತೂ ಒಂದೇ ರೀತಿ ಇದೆ. ಬಾಕಿ ಶರೀರವಂತೂ ಒಬ್ಬರದು ಇನ್ನೊಬ್ಬರೊಂದಿಗೆ ಹೋಲುವುದಿಲ್ಲ. ನಾಟಕವೂ ತೋರಿಸುತ್ತಾರೆ. ಇದರಲ್ಲಿ ಒಬ್ಬರಂತೆ ಇಬ್ಬರ ಮುಖ ಮಾಡುತ್ತಾರೆ. ಅವರಲ್ಲಿ ತಬ್ಬಿಬ್ಬಾಗಿ ಬಿಡುತ್ತಾರೆ. ನಮ್ಮ ಪತಿ ಯಾರು ಅಥವಾ ಇವರು ಯಾರು ಎಂದು ಗೊತ್ತೇ ಆಗುವುದಿಲ್ಲ. ಇದಂತೂ ಬೇಹದ್ದಿನ ಆಟ ಆಗಿದೆ. ಇದರಲ್ಲಿ ಒಬ್ಬರು ಇನ್ನೊಬ್ಬರೊಂದಿಗೆ ಹೋಲುವುದಿಲ್ಲ. ಪ್ರತಿಯೊಬ್ಬರ ಲಕ್ಷಣಗಳು ಬೇರೆ ಬೇರೆ ಇರತ್ತೆ. ಆಯಸ್ಸು ಬಲೆ ಎಲ್ಲರದ್ದೂ ಒಂದೇ ರೀತಿ ಇರಲಿ, ಆದರೆ ಲಕ್ಷಣಗಳು ಒಂದೇ ರೀತಿ ಇರಲು ಸಾಧ್ಯವಿಲ್ಲ. ಪ್ರತಿ ಜನ್ಮದಲ್ಲಿ ಲಕ್ಷಣಗಳು ಬದಲಾಗುತ್ತದೆ. ಎಷ್ಟೊಂದು ದೊಡ್ಡ ಬೇಹದ್ದಿನ ನಾಟಕವಾಗಿದೆ. ಅಂದ ಮೇಲೆ ಅದನ್ನ ತಿಳಿದುಕೊಳ್ಬೇಕಲ್ವೇ? ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವು ನಿಮ್ಮ ಬುದ್ಧಿಯಲ್ಲಿ ಇದೆ. ಪ್ರತಿಯೊಬ್ಬರದು ಡ್ರಾಮಾದಲ್ಲಿ ಪಾತ್ರ ಏನಿದೆಯೋ ಅದನ್ನೇ ಅಭಿನಯಿಸ್ತಾರೆ. ಡ್ರಾಮಾದಲ್ಲಿ ಯಾರದ್ದು ರೀಪ್ಲೇಸ್ ಆಗಲು ಸಾಧ್ಯವಿಲ್ಲ. ಬೇಹದ್ದಿನ ಡ್ರಾಮಾ ಅಲ್ವೇ? ಜನ್ಮವನ್ನ ತೆಗೆದುಕೊಳ್ತಾ ಇರ್ತಾರೆ. ಎಲ್ಲರ ಲಕ್ಷಣಗಳು ಬೇರೆ ಬೇರೆ ಇರತ್ತೆ. ಎಷ್ಟೊಂದು ವಿಭಿನ್ನವಾದ ಲಕ್ಷಣಗಳಿದೆ. ಈ ಸಂಪೂರ್ಣ ಜ್ಞಾನ ಬುದ್ಧಿಯಿಂದ ತಿಳಿದುಕೊಳ್ಳುವಂಥದ್ದಾಗಿದೆ. ಯಾವುದೇ ಪುಸ್ತಕ ಮುಂತಾದೋದು ಇಲ್ಲ. ಗೀತೆಯ ಭಗವಂತ ಕೈಯಲ್ಲಿ ಗೀತೆಯನ್ನು ತೆಗೆದುಕೊಂಡು ಬರ್ತಾರೇನು? ಅವರಂತೂ ಜ್ಞಾನದ ಸಾಗರ ಪುಸ್ತಕವನ್ನೇಕೆ ಕೈಯಲ್ಲಿ ಹಿಡಿದು ಬರುತ್ತಾರೆ? ಪುಸ್ತಕವನ್ನಂತೂ ಭಕ್ತಿ ಮಾರ್ಗದಲ್ಲಿ ಮಾಡ್ತಾರೆ. ಅಂದಮೇಲೆ ಇದೆಲ್ಲವೂ ಡ್ರಾಮಾದಲ್ಲಿ ನೋಂದಾವಣೆಯಾಗಿದೆ. ಒಂದು ಸೆಕೆಂಡ್ ಇನ್ನೊಂದು ಸೆಕೆಂಡಿಗೆ ಹೋಲೋದಿಲ್ಲ. ನೀವು ಮಕ್ಕಳಿಗಂತೂ ಎಲ್ಲವನ್ನ ತಿಳಿಸಿದ್ದೇವೆ. ಚಕ್ರವು ಪೂರ್ಣವಾಗಿ ಮತ್ತೆ ಹೊಸದಾಗಿ ಪ್ರಾರಂಭ ಆಗತ್ತೆ. ಈಗ ನೀವು ಓದ್ತಾ ಇದ್ದೀರಿ. ತಂದೆಯನ್ನು ತಿಳಿದು ಬಿಟ್ಟಿದ್ದೀರಿ. ರಚನೆಯಂತೂ ತಿಳಿದು ಬಿಟ್ಟಿದ್ದೀರಿ. ಮೂಲವತನದಿಂದ ಇಲ್ಲಿಗೆ ಪಾತ್ರವನ್ನು ಅಭಿನಯಿಸಲು ಬರ್ತೀರಿ. ಸ್ಟೇಜ್ ಬಹಳ ದೊಡ್ಡದಿದೆ. ಇದರ ಮಾಪನವನ್ನಂತೂ ಮಾಡಲು ಸಾಧ್ಯವಿಲ್ಲ. ಯಾರೂ ಸಹ ತಲುಪಲು ಸಾಧ್ಯವಿಲ್ಲ. ಸಾಗರ ಮತ್ತು ಆಕಾಶದ ಅಂತ್ಯವನ್ನ ಪಡೆಯಲು ಸಾಧ್ಯವಿದೆಯೇ? ಆದ್ದರಿಂದ ಬೇ ಅಂತ್ ಎಂದು ಗಾಯನ ಮಾಡಲಾಗ್ತದೆ. ಮುಂಚೆ ಇಷ್ಟೊಂದು ಪ್ರಯತ್ನ ಪಡ್ತಾ ಇರಲಿಲ್ಲ. ಈಗ ಪ್ರಯತ್ನ ಪಡ್ತಾರೆ. ವಿಜ್ಞಾನವೂ ಸಹ ಈಗಿದೆ. ನಂತರ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅವರ ಪಾತ್ರವಿರುತ್ತದೆ. ಅಂದ ಮೇಲೆ ಇಷ್ಟೆಲ್ಲಾ ಮಾತುಗಳು ಶಾಸ್ತ್ರಗಳಲ್ಲಿದೆಯೇ? ತಿಳಿಸುವವರಿಗೆ ಬದಲಾಗಿ ಕೇಳುವವರ ಹೆಸರನ್ನ ಹಾಕಿಬಿಟ್ಟಿದ್ದಾರೆ. ಇದು ಕಪ್ಪಾಗಿರುವ ಆತ್ಮ, ಇದು ಸುಂದರವಾದ ಆತ್ಮ. ಕಪ್ಪಾಗಿರುವ ಆತ್ಮವು ಇವರ ಮೂಲಕ ಕೇಳಿ ಸುಂದರವಾಗಿದೆ. ಜ್ಞಾನದಿಂದ ಇಷ್ಟೊಂದು ಶ್ರೇಷ್ಠ ಪದವಿಯೂ ಸಿಗುತ್ತದೆ. ಬಾಬಾ ತಿಳಿಸ್ತಾರೆ, ಇದಾಗಿದೆ ಗೀತಾ ಪಾಠಶಾಲೆ. ಯಾರು ಓದಿಸ್ತಾರೆ? ಭಗವಂತ ರಾಜ್ಯೋಗವನ್ನ ಕಲಿಸ್ತಾರೆ ಅಮರಪುರಿಗಾಗಿ. ಇದಕ್ಕೆ ಅಮರ ಕತೆ ಅಂತ ಹೇಳಲಾಗ್ತದೆ. ಅವಶ್ಯವಾಗಿ ಸಂಗಮ ಯುಗದಲ್ಲಿಯೇ ತಿಳಿಸಲಾಗ್ತದೆ.
ಯಾರು ಕಲ್ಪದ ಮೊದಲು ಓದಿದ್ರೂ ಅವರೇ ಬಂದು ಮತ್ತೆ ಓದುತ್ತಾರೆ ಮತ್ತು ನಂಬರ್ವಾರ್ ಪದವಿಯನ್ನ ಪಡೆಯುತ್ತಾರೆ. ನೀವಿಲ್ಲಿಗೆ ಎಷ್ಟು ಬಾರಿ ಬಂದಿದ್ದೀರಿ? ಲೆಕ್ಕವಿಲ್ಲದಷ್ಟು ಬಾರಿ. ಯಾರೇ ಕೇಳ್ತಾರೆ, ಈ ನಾಟಕವು ಯಾವಾಗ ಪ್ರಾರಂಭವಾಯಿತು? ನೀವು ಹೇಳ್ತೀರಿ, ಇದಂತೂ ಅನಾದಿ ನಡೀತಾ ಬಂದಿದೆ. ಲೆಕ್ಕದ ಮಾತಾಗಲು ಸಾಧ್ಯವಿಲ್ಲ, ಕೇಳುವ ವಿಚಾರವೂ ಸಹ ಬರೋದಿಲ್ಲ. ಶಾಸ್ತ್ರಗಳಲ್ಲಿ ಎಲ್ಲವೂ ಭಕ್ತಿ ಮಾರ್ಗದ ಕಥೆಗಳಿದೆ, ಅದನ್ನೇ ಓದುತ್ತಿರ್ತಾರೆ. ಇಲ್ಲಂತೂ ಅನೇಕ ಭಾಷೆಗಳಿದೆ. ಸತ್ಯುಗದಲ್ಲಿ ಅನೇಕ ಭಾಷೆ ಮುಂತಾದವುಗಳು ಇರೋದಿಲ್ಲ. ಒಂದು ಧರ್ಮ, ಒಂದು ರಾಜ್ಯದ ಸ್ಥಾಪನೆಯನ್ನ ನೀವು ಮಾಡ್ತಾ ಇದ್ದೀರಿ. ಅವರುಗಳಂತೂ ಶಾಂತಿ ಸ್ಥಾಪನೆ ಮಾಡುವ ಸಲಹೆ ಕೊಡುವವರಿಗೆ ಬಹುಮಾನವನ್ನ ಕೊಡ್ತಾರೆ. ಶಿವತಂದೆ ನಿಮಗೆ ಇಡೀ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುವ ಸಲಹೆಯನ್ನ ಕೊಡ್ತಾರೆ. ಅವರಿಗೆ ನೀವು ಯಾವ ಬಹುಮಾನವನ್ನ ಕೊಡ್ತೀರಿ? ಅವರಂತೂ ಇನ್ನೂ ನಿಮಗೆ ಬಹುಮಾನವನ್ನ ಕೊಡ್ತಾರೆ, ತೆಗೆದುಕೊಳ್ಳೋದಿಲ್ಲ. ಇದು ತಿಳಿದುಕೊಳ್ಳುವ ಮಾತಾಗಿದೆ. ನೆನ್ನೆಯ ಮಾತು. ಯಾವಾಗ ಇವರ ರಾಜ್ಯವಿತ್ತು, ಈಗಂತೂ ಇರುವುದಕ್ಕೂ ಜಾಗವಿಲ್ಲ. ಅಲ್ಲಂತೂ 2-3 ಅಂತಸ್ತುಗಳನ್ನು ಕಟ್ಟುವ ಅವಶ್ಯಕತೆಯೂ ಇರೋದಿಲ್ಲ. ಕಟ್ಟಿಗೆ ಮುಂತಾದವುಗಳ ಅವಶ್ಯಕತೆಯೂ ಇರೋದಿಲ್ಲ. ಅಲ್ಲಂತೂ ಚಿನ್ನ ಬೆಳ್ಳಿಯ ಮನೆಯಾಗುತ್ತದೆ. ವಿಜ್ಞಾನದ ಅನ್ವೇಷಣೆಯಿಂದ ತಕ್ಷಣದಲ್ಲಿಯೇ ಮನೆಯಾಗಿ ಬಿಡುತ್ತದೆ. ಇಲ್ಲಂತೂ ವಿಜ್ಞಾನದಿಂದ ಸುಖವೂ ಇದೆ, ದುಃಖವೂ ಇದೆ. ಇದರಿಂದ ಇಡೀ ಪ್ರಪಂಚವೇ ಸಮಾಪ್ತಿಯಾಗಿ ಬಿಡುತ್ತೆ. ಇದಕ್ಕೆ ಫಾಲ್ ಆಫ್ ಬಾಂಬ್ ಎಂದು ಹೇಳಲಾಗ್ತದೆ. ಮಾಯೆಯ ಶೋ ಎಷ್ಟೊಂದಿದೆ. ಸಾಹುಕಾರರಿಗಂತೂ ಹೇಗೆಂದರೆ ಸ್ವರ್ಗವೇ ಇಲ್ಲಿದೆ. ಆದ್ದರಿಂದ ಅವರು ನಿಮ್ಮ ಮಾತುಗಳನ್ನ ಕೇಳಿಸಿಕೊಳ್ಳುವುದೇ ಇಲ್ಲ. ಮುಂಚೆ ನೀವು ತಿಳಿದುಕೊಂಡಿರಲಿಲ್ಲ. ಇಲ್ಲಂತೂ ತಂದೆ ಬಂದು ಡೈರೆಕ್ಟ್ ಆಗಿ ನಿಮಗೆ ಓದಿಸ್ತಾರೆ. ಹೊರಗಂತೂ ಮಕ್ಕಳು ಓದಿಸ್ತಾರೆ. ಮಿತ್ರ ಸಂಬಂಧಿ ಮುಂತಾದವರು ಸಹ ನೆನಪಿಗೆ ಬರ್ತಾ ಇರ್ತಾರೆ. ಇಲ್ಲಂತೂ ತಂದೆ ಕುಳಿತು ತಿಳಿಸ್ತಾರೆ. ದಿನ ಕಳೆದಂತೆ ನೀವು ನೆನಪಿನ ಯಾತ್ರೆಯಲ್ಲಿ ಪರಿಪಕ್ವವಾಗ್ತಾ ಸಾಕ್ತೀರಿ. ನಂತರ ನಿಮಗೆ ಯಾವುದೇ ನೆನಪಿಗೆ ಬರೋದಿಲ್ಲ. ಕೇವಲ ಮನೆ ಮತ್ತು ರಾಜಧಾನಿಯಷ್ಟೇ ನೆನಪು ಬರ್ತದೆ. ನಂತರ ಈ ನೌಕರಿ ಮುಂತಾದುದರ ನೆನಪು ಬರೋದಿಲ್ಲ. ಸಾಯುವುದೂ ಸಹ ಹಾಗೆ. ಹೇಗೆಂದರೆ ಕುಳಿತಿದ್ದಂತೆಯೇ ಹೃದಯಘಾತವಾಗುತ್ತದೆ. ದುಃಖದ ಮಾತಿರೋದಿಲ್ಲ. ಆಸ್ಪತ್ರೆ ಮುಂತಾದವಂತೂ ಏನೂ ಇರೋದಿಲ್ಲ. ತಂದೆಯನ್ನ ತಿಳಿದು ಬಿಟ್ಟಿರಿ ಮತ್ತು ಸ್ವರ್ಗದ ಮಾಲೀಕರಾದಿರಿ. ನಿಮಗಂತೂ ಹಕ್ಕಿದೆ, ಎಲ್ಲರಿಗೂ ಇಲ್ಲ. ಏಕೆಂದರೆ ಸ್ವರ್ಗದಲ್ಲಂತೂ ಎಲ್ಲರೂ ಬರುವುದಿಲ್ಲ ಅಲ್ಲವೇ? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರದಲ್ಲಿ ಆತ್ಮಿಕ ಮಾರ್ಗದರ್ಶಿಯಾಗಿದ್ದು ಎಲ್ಲರಿಗೂ ಆತ್ಮಿಕ ಮನೆಯ ಮಾರ್ಗವನ್ನ ತಿಳಿಸಬೇಕಾಗಿದೆ. ಜ್ಞಾನ ಮತ್ತು ಯೋಗದ ಅಸ್ತ್ರ ಶಸ್ತ್ರದಿಂದ ಇಡೀ ವಿಶ್ವದಲ್ಲಿ ರಾಜ್ಯಾಡಳಿತ ಮಾಡಬೇಕಾಗಿದೆ. ಡಬಲ್ ಅಹಿಂಸಕರಾಗಬೇಕಾಗಿದೆ. 84 ಜನ್ಮಗಳ ಆಲ್ರೌಂಡ್ ಪಾತ್ರವನ್ನ ಅಭಿನಯಿಸುವವರು ಈಗ ಆಲ್ರೌಂಡ್ ಆಗಬೇಕಾಗಿದೆ. ಎಲ್ಲ ಕಾರ್ಯವನ್ನ ಮಾಡಬೇಕಾಗಿದೆ. ಬೇಹದ್ದಿನ ವೆರೈಟಿ ಡ್ರಾಮಾದಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಯ ಪಾತ್ರವನ್ನ ನೋಡ್ತಾ ಹರ್ಷಿತವಾಗಿರಬೇಕಾಗಿದೆ. ವರದಾನ: ಅವಿನಾಶಿ ಉಮಂಗ ಉತ್ಸಾಹದ ಮೂಲಕ ಬಿರುಗಾಳಿಯನ್ನ ಬಳುವಳಿಯನ್ನಾಗಿ ಮಾಡುವಂತಹ ಶ್ರೇಷ್ಠ ಬ್ರಾಹ್ಮಣ ಆತ್ಮ ಆಗಿರಿ. ಉಮಂಗ ಉತ್ಸಾಹವೇ ಬ್ರಾಹ್ಮಣ ಹಾರುವ ಕಲೆಯ ರೆಕ್ಕೆಯಾಗಿದೆ. ಈ ರೆಕ್ಕೆಗಳಿಂದ ಸದಾ ಹಾರ್ತಾ ಇರಿ. ಈ ಉಮಂಗ ಉತ್ಸಾಹ ತಾವು ಬ್ರಾಹ್ಮಣರಿಗಾಗಿ ಅತಿ ದೊಡ್ಡ ಶಕ್ತಿಯಾಗಿದೆ, ನೀರಸ ಜೀವನ ಅಲ್ಲ. ಉಮಂಗ ಉತ್ಸಾಹವು ಸದಾ ಇದೆ. ಉಮಂಗ ಉತ್ಸಾಹವು ಕಷ್ಟವನ್ನು ಸಹಜವನ್ನಾಗಿ ಮಾಡಿಬಿಡುತ್ತದೆ. ಅವರೆಂದಿಗೂ ಹೃದಯ ವಿದೀರ್ಣರಾಗಲು ಸಾಧ್ಯವಿಲ್ಲ. ಉತ್ಸಾಹವು ಬಿರುಗಾಳಿಯನ್ನ ಬಳುವಳಿಯನ್ನಾಗಿ ಮಾಡಿಬಿಡುತ್ತದೆ. ಉತ್ಸಾಹವು ಯಾವುದೇ ಪರೀಕ್ಷೆ ಅಥವಾ ಸಮಸ್ಯೆಯನ್ನ ಮನೋರಂಜನೆಯ ಅನುಭವ ಮಾಡಿಸುತ್ತದೆ. ಇಂತಹ ಅವಿನಾಶಿ ಉಮಂಗ ಉತ್ಸಾಹದಲ್ಲಿ ಇರುವವರೇ ಶ್ರೇಷ್ಠ ಬ್ರಾಹ್ಮಣರು ಆಗಿದ್ದಾರೆ. ಸ್ಲೋಗನ್: ಶಾಂತಿಯ ಅಗರಬತ್ತಿಯನ್ನು ಬೆಳಗಿಸಿಬಿಡುತ್ತೀರಿ ಎಂದರೆ ಅಶಾಂತಿಯ ದುರ್ಗಂಧವು ಸಮಾಪ್ತಿಯಾಗಿ ಬಿಡುತ್ತದೆ. ಶಾಂತಿಯ ಅಗರಬತ್ತಿಯನ್ನ ಬೆಳಗಿಸ್ತೀರಿ ಅಂದ್ರೆ ಅಶಾಂತಿಯ ದುರ್ಗಂಧ ಸಮಾಪ್ತಿಯಾಗಿ ಬಿಡತ್ತೆ.
ಒಳ್ಳೆಯದು. ಓಂ ಶಾಂತಿ.